ಸೃಷ್ಟಿಕರ್ತ ಕೂಡಲ ಸಂಗಮ ದೇವನ ಆಶೀರ್ವಾದ, ಧರ್ಮಗುರು ಬಸವಣ್ಣನವರ ಶ್ರೀರಕ್ಷೆ ಮತ್ತು ನಮ್ಮ ಸಮಾಜ ಬಾಂಧವರ ಪ್ರಾರ್ಥನೆಯ ಪರಿಣಾಮ ನನ್ನ ಆರೋಗ್ಯದಲ್ಲಿ ಸಂಪೂರ್ಣವಾಗಿ ಚೇತರಿಕೆ ಕಂಡಿದೆ. ಕಳೆದ 2-3 ದಿವಸಗಳಿಂದ ಮಠದಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಬೆಳವಣಿಗೆಗಳಿಂದ ಸಹಜವಾಗಿ ಸ್ವಲ್ಪ ಮನಸ್ಸಿಗೆ ನೋವಾಗಿತ್ತು. ನೋವು ನನ್ನ ಎದೆ ನೋವಿಗೆ ಮತ್ತು ತಲೆ ಸುತ್ತಿಗೆ ಅದಕ್ಕೆ ಪರೋಕ್ಷವಾಗಿ ಕಾರಣವಾಗಿತ್ತು. ಆ ಕಾರಣಕ್ಕೋಸ್ಕರವಾಗಿ 2-3 ದಿನಗಳಿಂದ ನಮ್ಮ ಕೂಡಲ ಸಂಗಮದ ಸ್ಥಳೀಯ ಭಕ್ತರೊಂದಿಗೆ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಹಾಗಾಗಿ ವೈದ್ಯರನ್ನ ತಪಾಸಣೆ ಮಾಡಿಸಂತೆ ಸಲಹೆ ಕೊಡ್ತಾ ಇದ್ದೀನಿ. ಆದಾಗ್ಯೂ ನಾನು ಪ್ರತಿನಿತ್ಯವೂ ಭಕ್ತರು ಶ್ರೀಪೀಠಕ್ಕೆ ಬಂದು ಭೇಟಿ ಕೊಡುವಂಥದ್ದು, ಪ್ರಸಾದ ಮಾಡಿಸುವಂಥದ್ದು. ಈ ಕಾರಣದಿಂದ ನಾನು ಅದನ್ನು ಅಷ್ಟೊಂದು ಗಂಭೀರ ಸ್ವೀಕಾರ ಮಾಡಿಲ್ಲ. ನಿನ್ನೆ ದಿವಸ ಬೆಳಗ್ಗೆ ವಾಕಿಂಗ್ ಹೋಗಿ ಮುಗಿದ ಮೇಲೆ ಮತ್ತಷ್ಟು ಸ್ವಲ್ಪ ಅದು ಉಲ್ಬಣಗೊಂಡು ಎದೆ ನೋವು ಮತ್ತು ತಲೆ ಸುತ್ತು. ಈ ಕನ್ನಡ ಒಂದ್ಸರಿ ವಾಮಿಟ್ ಆಗಿತ್ತು, ಸ್ವಲ್ಪ ಸುಸ್ತಾಗಿತ್ತು, ಕಾಮನ್ ಬಿಡು. ಯಾಕೆಂದರೆ ಕಂಟಿನ್ಯೂ ಆಗಿ ನಿದ್ದೆಯಾಗಿ ಪ್ರವಾಸದ ಒತ್ತಡ ಮತ್ತು ಆಂತರಿಕವಾಗಿರ್ತಕ್ಕಂಥ ಒತ್ತಡದಿಂದಾಗಿ ಸಹಜವಾಗಿಯೇ ಸ್ವಲ್ಪ ಮಟ್ಟಿಗೆ ಆಯಾಸ ಆಗಿತ್ತು, ನೋವಾಗಿತ್ತು ಎದೆಗೆ. ಎಲ್ಲ ಕಾರಣಕ್ಕೋಸ್ಕರವಾಗಿ ನಿನ್ನೆ ಬೆಳಗ್ಗೆ ವಾಕ್ಯ ಮುಗಿಸಿ 9:30 ಆಯಿತು. ಮತ್ತು ನಮ್ಮ ಕೂಡಲ ಸಂಘದ ಸದ್ಭಕ್ತರು ಇಲ್ಲ ಖಾಲಿ ಹೊಟ್ಟೆಯಲ್ಲಿ ಹೋಗಿ ಒಂದು ಸ್ವಲ್ಪ ವರ್ಷ ಬಂದ್ಬಿಡ್ರಿ ಅನ್ನುವಂಥ ಒಂದು ಸಲಹೆ ಕೊಟ್ಟ ಮೇಲೆ ಅವರ ಸಲಹೆ ಮೇರೆಗೆ ವೈದ್ಯರನ್ನ ಸಂಪರ್ಕ ಮಾಡಿದಾಗ ನಮ್ಮ ಹೆಸರಾಂತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಕೆರವಡಿ ಅವರ ಸಂಪರ್ಕ ಮಾಡಿದಾಗ ಅವ್ರು ಬರಬೇಕು ಅಂತೇಳಿ ಅವರು ಸಹ ಸೂಚನೆ ಕೊಟ್ಟರು. ಆ ಪ್ರಕಾರವಾಗಿ ನಿನ್ನೆ ಬಂದು ಸಮಯಕ್ಕೆ ಸರಿಯಾಗಿ ಬಂದು ಭೇಟಿ ಕೊಟ್ಟರು. ನಿನ್ನೆ ನಮ್ಮ ಹಿರಿಯ ವೈದ್ಯರು ಡಾಕ್ಟರ್ ಮೇಡಮ್ ಅವರು ಇಲ್ಲ ನೀವು ಸಮಯಕ್ಕೆ ಸರಿಯಾಗಿ ಬಂದು ಭೇಟಿ ಕೊಟ್ಟಿದ್ದೀರೇನೋ ಅಂತ ಮಾತು ಹೇಳಿದರು. ಹಾಗಾಗಿ ನನ್ನ ನಿನ್ನೆಯಿಂದ ಅವರು ಮಾಡಿರ್ತಕ್ಕಂಥ ಆರೈಕೆ ಮತ್ತು ಭಕ್ತರ ಪ್ರಾರ್ಥನೆ ಮತ್ತು ತಾಯಿ ಚೆನ್ನಮ್ಮನ ಆಶೀರ್ವಾದದಿಂದ ಸಂಪೂರ್ಣ ಗುಣಮುಖಿದ್ದೀನಿ. ಆ ಭಕ್ತರ ಪ್ರಾರ್ಥನೆಯ ಪರಿಣಾಮ, ಭಕ್ತರ ಅಂತಃಕರಣದ ಒಂದು ಹಂಬಲದ ಪ್ರಾರ್ಥನೆಯ ಪರಿಣಾಮವಾಗಿ ಎಲ್ಲವೂ ಸಹ ನಾರ್ಮಲ್ ಆಗಿದೆ. ಅದು ಸ್ವಲ್ಪ ಮಟ್ಟಿಗೆ ಟೆನ್ಷನ್ಗೆ ಒಳಪಟ್ಟಂಗೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಚೇತರಿಕೆಗೊಂಡಿದೆ. ನಿನ್ನೆ ಇಡೀ ದಿನ ನಾನು ಅಲ್ಲೇ ಆಸ್ಪತ್ರೆಯಲ್ಲಿ ವಿಶ್ರಾಂತಿ ಮಾಡಿದೆ. ಇವತ್ತು ಇಡೀ ದಿನ ಆಸ್ಪತ್ರೆ ವಿಶ್ರಾಂತಿ ಮಾಡಿದೆ. ಈಗ ವೈದ್ಯರ ಸಲಹೆ ಮೇರೆಗೆ ಡಿಸ್ಚಾರ್ಜ್ ಆಗಿದೆ. ನೇರವಾಗಿ ಶ್ರೀಪೀಠಕ್ಕೆ ಹೋಗ್ತೀನಿ. ಶ್ರೀಪೀಠದಲ್ಲೇ ಇವತ್ತು ನಾಳೆ ನಾಡಿದ್ದು 2-3 ದಿನ ಅಲ್ಲೇ ಸಂಪೂರ್ಣ ವಿಶ್ರಾಂತಿ ಪಡ್ಕೊಳ್ತೀನಿ. ಮತ್ತು ಯಥಾ ಪ್ರಕಾರವಾಗಿ ಧಾರ್ಮಿಕವಾದಂಥ ಚಟುವಟಿಕೆಗಳಲ್ಲಿ, ಸಾಮಾಜಿಕ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸ್ತೀನಿ ಅಂತ ಹೇಳಿ, ಮತ್ತು ಈ ಸಂದರ್ಭ ರಾಜ್ಯಾದ್ಯಂತ ಏನು ಭಕ್ತರು ಆತಂಕ ಒಳಪಟ್ಟಿದ್ದಾರೆ ಎಲ್ಲ ನಮ್ಮ ಭಕ್ತರಿಗೆ ಮನವಿ ಮಾಡ್ತೀನಿ. ನಿಮ್ಮ ಸ್ವಾಮಿಗಳು ಅದು ಸಮಾಜದ ಮಗು. ನನಗೆ ತಂದೆ ತಾಯಿ, ಸಮಾಜನ ತಂದೆ ತಾಯಿ, ಸಮಾಜ ತಂದೆ ತಾಯಿ ಕೊಡುವಂಥ ವಾತ್ಸಲ್ಯ ಅಂತ ಕಂಡಿಲ್ಲ. ಸಮಾಜ ಅನ್ನುವಂಥ ಮಗನಾಗಿರ್ತಕ್ಕಂಥ ನಾನು ಯಾವತ್ತೂ ಸಹ ಧೈರ್ಯವಾಗಿರ್ತೀನಿ. ನೀವು ಯಾವ ಕಾರಣಕ್ಕೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರಾರ್ಥನೆ, ನಿಮ್ಮ ಶ್ರೀರಕ್ಷೆ ನನಗೆ ಮತ್ತಷ್ಟು ಶಕ್ತಿಯನ್ನು ತಂದು ಕೊಡುತ್ತೆ, ಮತ್ತಷ್ಟು ಪ್ರೇರಣೆ ತಂದು ಕೊಟ್ಟಿದೆ, ಮತ್ತಷ್ಟು ನನಗೆ ಉತ್ಸಾಹ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಧೈರ್ಯವಾಗಿ ಈ ಮೂಲಕವಾಗಿ ತಮ್ಮೆಲ್ಲರೂ ಸಹ ಶರಣ ಹೋಗ್ತೇವೆ, ಕೂಡಸನ ಹೋಗ್ತೇವೆ. ಮತ್ತೆ 2-3 ಆರಾಮ ಆದ್ಮೇಲೆ ಮತ್ತೆ ಹೆಚ್ಚಿನ ವಿಚಾರಗಳನ್ನ ನಿಮ್ಮ ಜೊತೆ ನಾನು ಸ್ವಾಮೀಜಿಯವರೇ, ಇನ್ನೊಂದು ಕಡೆ ಕಾಶ್ಯಪ್ನವರವರು ಸ್ವಾಮೀಜಿಯವರನ್ನ ಬದಲಾವಣೆ ಮಾಡ್ತೀವಿ ಅನ್ನುವಂತ ಹಾಸ್ಪಿಟಲ್ ಅಲ್ಲಿ ಇದ್ದಾಗಲೂ ಸಹಿತ ನನಗೆ ಹಾಸ್ಪಿಟ್ಲ್ ಇದ್ದಾಗಿಂದ ಇಲ್ಲಿವರೆಗೂ ಹೊರಗಡೆ ಏನೇನು ಚಟುವಟಿಕೆ ನಡೆದವು, ಏನೇನು ಬೆಳವಣಿಗೆ ನನಗೇನೂ ಗೊತ್ತಿಲ್ಲ. ಈಗ ನಾನು ಸದ್ಯಕ್ಕೆ ವಿಶ್ರಾಂತಿ ಅಷ್ಟೇ ಬಾಕಿ ಉಳಿದಿರ್ತಕ್ಕಂಥದ್ದು. ಆ ಕಡೆ ಗಮನ ಕೊಟ್ಟು ನಮ್ಮ ಭಕ್ತರಿಗೆ ಧೈರ್ಯ ಹೇಳುವಂಥದ್ದು ಮತ್ತು ಭಕ್ತರು ಕೊಟ್ಟಂಥ ಆ ಒಂದು ನೈತಿಕ ಬೆಂಬಲ ನನಗೆ ಮತ್ತೆ 1000 ಪಟ್ಟು ಶಕ್ತಿಯನ್ನು ತಂದು ಕೊಟ್ಟಿದಂತೆ ಆ ಎಲ್ಲ ಭಕ್ತ ದೇವರುಗಳಿಗೆ ಮತ್ತೊಮ್ಮೆ ನಾನು ಶರಣಾರ್ಥಿ ನಡೆಸ್ತೀನಿ. ಮತ್ತು ಮಾಧ್ಯಮದ ಸ್ನೇಹಿತರು ನೀವೆಲ್ಲರೂ ಸಹ ಬಂದು ಭಕ್ತರು ಆತಂಕಕ್ಕೆ ಒಳಗಾಗದ ರೀತಿಯಲ್ಲಿ ಅವರಿಗೆ ನಮ್ಮ ಆರೋಗ್ಯದ ಎಲ್ಲ ಸ್ಥಿತಿಗತಿ ವಿವರಿಸಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಮತ್ತೊಮ್ಮೆ ನಾನು ಶರಣಗಳನ್ನು ಸಲ್ಲಿಸ್ತೀನಿ.